ಸತತ 5ನೇ ಬಾರಿ ಗೆದ್ದು ಬೀಗಿರುವಂತಹ ಪ್ರಹ್ಲಾದ್ ಜೋಶಿ ಅವರಿಗೆ 2ನೇ ಬಾರಿಗೆ ಮೋದಿ ಸರ್ಕಾರ ಮಣೆ ಹಾಕಿರೋದನ್ನ ನಾವು ಗಮನಿಸ್ತಾ ಇದ್ವಿ. ಕಳೆದ ಬಾರಿ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದ ಜೋಶಿಗೆ ಮತ್ತೊಮ್ಮೆ ಜಾಕ್ ಪಾಟ್ ಒಲಿದಿದೆ. 3 ಕೋಟಾದ ಪ್ರಕಾರ ಜೋಶಿ ಅವರಿಗೆ ಅದೃಷ್ಟ ಕುಲಾಯಿಸಿದೆ. ಇವರನ್ನ ಬ್ರಿಡ್ಜ್ ಬಿಟ್ವೀನ್ ಸೆಂಟ್ರಲ್ ಅಂಡ್ ಸ್ಟೇಟ್ ಅಂತಾನೆ ಉಲ್ಲೇಖಗಳನ್ನ ಮಾಡೋದ್ರ ಮೂಲಕ ರಾಜಕೀಯ ಪಂಡಿತರು ವಿಶ್ಲೇಷಣೆಯನ್ನ ಮಾಡ್ತಾರೆ. ಪ್ರಹ್ಲಾದ್ ಜೋಶಿ ಅವರಿಗೆ ಮತ್ತೊಂದು ಸಲ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ಸಿಕ್ಕಿರೋದ್ರ ಹಿಂದೆ ಸಾಕಷ್ಟು ಲೆಕ್ಕಾಚಾರಗಳಿದ್ದಾವೆ. ಅದನ್ನ ಕೂಡ ಒಂದೊಂದಾಗಿ ಹೇಳ್ಬಿಡ್ತೀವಿ. ಎನ್ಡಿಎ ಜೊತೆಗೂಡಿಸೋದಕ್ಕೆ ಪ್ರಹ್ಲಾದ್ ಜೋಶಿ ಇಸ್ ದ ರೈಟ್ ಲೀಡರ್, ರೈಟ್ ಮ್ಯಾನ್ ಅಂತ ಹೇಳಿ ಮೋದಿ ಆ್ಯಂಡ್ ಟೀಮ್ಗೆ ಅನಿಸಿದೆ. ಹೀಗಾಗಿ ಅವರಿಗೆ ಮತ್ತೊಮ್ಮೆ ಮಣೆ ಹಾಕಲಾಗಿದೆ. ಸೊ ನಾನು ಆಗಲೇ ಹೇಳ್ತಾ ಇದ್ದಲ್ಲ, ಬ್ರಿಡ್ಜ್ ಬಿಟ್ವೀನ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಜೊತೆಗೆ ಎಲ್ಲ ಸಂಸದರ ಜೊತೆಗೂ ಎಲ್ಲ ಪಕ್ಷದವರ ಜೊತೆಗೂ ಕೂಡ ಅವರ ಸಂಪರ್ಕ ಚೆನ್ನಾಗಿದೆ ಅನ್ನೋದು ಅವರಿಗೆ ಪ್ಲಸ್ ಫ್ಯಾಕ್ಟರು, ಎಕ್ಸ್ ಫ್ಯಾಕ್ಟರು. 2019ರ ಅವಧಿಯಲ್ಲಿ ಸೂಪರ್ ಟಾಸ್ಕ್ ಮಾಸ್ಟರ್ ಆಗಿದ್ರು, ಮತ್ತೆ ಸಂಪುಟಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಅವರ ಅನುಭವ, ಜ್ಞಾನ, ಸೇವೆ ಎಲ್ಲವನ್ನ ಇಲ್ಲಿ ಕನ್ಸಿಡರ್ ಮಾಡಲಾಗಿದೆ. ಪ್ರಹ್ಲಾದ್ ಜೋಶಿಗೆ ಮೋದಿ ಹಾಗೂ ಅಮಿತ್ ಶಾ ಅವರ ಬಲ, ಎನ್ಡಿಎನಲ್ಲೂ ಕೂಡ ಈ ಟಾಸ್ಕ್ ಕೊಡೋ ಕೆಲಸವನ್ನ ಮುಂದುವರಿಸಲಾಗುತ್ತೆ. ಮೋದಿ ಅವರ ಅತ್ಯಂತ ಆಪ್ತ ಬಳಗದಲ್ಲಿ ಗುರುತಿಸಿಕೊಳ್ತಾ ಇದ್ದಾರೆ. ಮೋದಿ 2.0 ಅವಧಿಯಲ್ಲಿ ಕೂಡ ಪ್ರಹ್ಲಾದ್ ಜೋಶಿ ಅವರಿಗೆ ಕೊಟ್ಟಂತಹ ಟಾಸ್ಕ್, ನಿಭಾಯಿಸಿದಂತಹ ಖಾತೆಯ ವೈಖರಿ ಬಗ್ಗೆ ಬಿಜೆಪಿ ಹೈಕಮಾಂಡ್ ಖುಷಿಗೊಂಡಿದೆ. ಹೀಗಾಗಿ ಅವರಿಗೆ ಮತ್ತೊಂದ್ಸಲ ಮಣೆ ಹಾಕೋ ಕೆಲಸ. ಸಂಸದೀಯ ವ್ಯವಹಾರಗಳ ಸಚಿವರಾಗಿ ನಿರೀಕ್ಷೆಗೂ ಮೀರಿ ಕೆಲಸವನ್ನು ಮಾಡಿದ್ರು. ಸಂಸದೀಯ ವ್ಯವಹಾರ ಅಂತ ಹೇಳಿದ್ರೆ ಬಹಳ ಕ್ಲಿಷ್ಟಕರವಾದಂತಹ ಖಾತೆ ಅಂತಾನೆ ಬಹಳ ಜನ ಹಿಂದೆ ಸರಿತಾರೆ. ಬಟ್ ಕೊಟ್ಟ ಜವಾಬ್ದಾರಿನ ಚೆನ್ನಾಗಿ ಮಾಡಿದ್ರು. ರಾಜ್ಯದ ನಾಯಕರೊಬ್ಬರು ಯಶಸ್ವಿಯಾಗಿ ಸಂಸದೀಯ ವ್ಯವಹಾರವನ್ನ ನಿರ್ವಹಣೆ ಮಾಡಿದ ಖ್ಯಾತಿ ಕೂಡ ಪ್ರಹ್ಲಾದ್ ಜೋಶಿ ಅವರಿಗೆ ಇದೆ. ಇನ್ಫ್ಯಾಕ್ಟ್ ನಾನು ನಿನ್ನೆನೂ ಈ ಪಾಯಿಂಟ್ ಅನ್ನು ಮೆನ್ಷನ್ ಮಾಡ್ತಾ ಇದ್ದೆ. ಅನಂತಕುಮಾರ್ ಅವರ ಜಾಗಕ್ಕೆ ಪ್ರಹ್ಲಾದ್ ಜೋಶಿ ಅವರನ್ನ ಈಗಿನ ಬಿಜೆಪಿ ಹೈಕಮಾಂಡ್ ನೋಡ್ತಾ ಇದೆ ಅಂತ. ಸೊ ದಿವಂಗತ ಅನಂತಕುಮಾರ್ ಬಳಿಕ ಯಶಸ್ವಿಯಾಗಿ ಸಂಸದೀಯ ವ್ಯವಹಾರಗಳನ್ನ ನೋಡ್ಕೊಂಡಿದ್ದಾರೆ. ಹಿಂದಿ ಭಾಷೆಯ ಸಮಸ್ಯೆ ಇಲ್ಲದೆ ಎಲ್ಲ ಸಂಸದರ ಜೊತೆಗೆ ಕಾರ್ಯನಿರ್ವಹಣೆ ಹಾಗೂ ರಾಜ್ಯದಲ್ಲಿ ಏನೇ ವಿಚಾರಗಳಾದರೂ ಕೂಡ ಅದನ್ನ ರಾಷ್ಟ್ರದ ಗಮನಕ್ಕೆ ತಂದು, ರಾಷ್ಟ್ರ ಮಟ್ಟದ ನಾಯಕರ ಗಮನಕ್ಕೆ ತಂದು ಕೆಲಸಗಳನ್ನ ಮಾಡಿಸ್ಕೊಳ್ಳೋದ್ರಲ್ಲಿ ಇಲ್ಲಿ ಪ್ರಹ್ಲಾದ್ ಜೋಶಿ ಕ್ವಿಕ್ ಇದ್ದಾರೆ, ಮರ್ಕ್ಯೂರಿ ರೀತಿ ಇದ್ದಾರೆ ಅನ್ನುವಂತಹ ವಿಚಾರ. ಹಾಗಾಗಿ ಮತ್ತೆ 3.0 ಕ್ಯಾಬಿನೆಟ್ ಸೇರ್ಪಡೆಗೊಂಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು. ಜೊತೆಗೆ ಕರ್ನಾಟಕ ಕೋಟಾ, ಬ್ರಾಹ್ಮಣ ಕೋಟಾ ಇದೆಲ್ಲ ಅಡಿಷನಲ್ ಫ್ಯಾಕ್ಟರ್ಸ್ ಅಷ್ಟೇ. ಅವರ ಎಬಿಲಿಟಿ ಕ್ಯಾಲಿಬರ್ಗೆ ಅಡಿಷನಲ್ ಫ್ಯಾಕ್ಟರ್ಸ್. ಜಾತಿ ಅನ್ನೋದು ಅಡಿಷನಲ್ ಫ್ಯಾಕ್ಟರ್. ಅಫ್ಕೋರ್ಸ್ ಕರ್ನಾಟಕ ಹಾಗೂ ಹೈಕಮಾಂಡ್ ಕೋಟಾದ ಅಡಿಯಲ್ಲಿ ಅವ್ರಿಗೆ ಮಣೆ ಸಿಕ್ಕಲಾಗಿದೆ. ಇದರ ಜೊತೆಗೆ ಮುಂಬೈ ಕರ್ನಾಟಕಕ್ಕೂ ಕೂಡ ಪ್ರಾತಿನಿಧ್ಯತೆ ಕೊಡೋದು ಬಿಜೆಪಿಯ ಲೆಕ್ಕಾಚಾರ ಆಗಿತ್ತು. ಹೀಗಾಗಿ ಪ್ರಹ್ಲಾದ್ ಜೋಶಿ ಅವರನ್ನ ಆಯ್ಕೆ ಮಾಡಿದೆ ಬಿಜೆಪಿ ಹೈಕಮಾಂಡ್ ಅನ್ನೋದು ತಿಳಿದು ಬರ್ತಾ ಇದೆ. ಶೋಭಾ ಕರಂದ್ಲಾಜೆಗೂ ಬಿಜೆಪಿಯಲ್ಲಿ ಮತ್ತೆ ಮಣೆ ಹಾಕೋ ಕೆಲಸ ಮಾಡಲಾಗಿದೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಗೋ ಬ್ಯಾಕ್ ಅಭಿಯಾನವನ್ನ ಮಾಡಿಸಲಾಯಿತು. ಇನ್ಫ್ಯಾಕ್ಟ್ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಅವರು ವಲಸೆಯನ್ನ ಕೂಡ ಬರಬೇಕಾಯಿತು. ಆದರೂ ಈಗ ಮತ್ತೊಮ್ಮೆ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ. ಎದುರಾಳಿಗಳಿಗೆ ಕರೆಕ್ಟ್ ಆಗಿ ಟಕ್ಕರ್ ಕೊಡೋ ಕೆಲಸ ಮಾಡಿದ್ದಾರೆ. ಶೋಭಾರನ್ನ ಮತ್ತೆ ಮಂತ್ರಿಯಾಗಿ ಆಯ್ಕೆ ಮಾಡೋದ್ರ ಹಿಂದೆ ಕೂಡ ಹಲವು ಲೆಕ್ಕಾಚಾರಗಳು ಇದ್ದಾವೆ. ಆ ಲೆಕ್ಕಾಚಾರಗಳು ಏನು, ಡೀಟೇಲ್ಸ್ ಅನ್ನು ಕೂಡ ನೋಡ್ತಾ ಹೋಗೋಣ. ಒಂದು ಪ್ಯಾರಲಲ್ ಪವರ್ ಸೆಂಟರ್ ಆಗಿ ಒಕ್ಕಲಿಗ ನಾಯಕತ್ವದ ವಿಚಾರದಲ್ಲಿ ಇವರು ಬೆಳೀತಾರೆ ಅನ್ನೋ ನಂಬಿಕೆ ಕೂಡ ಇದೆ. ಅದರ ಜೊತೆಗೆ ಒಂದಷ್ಟು ಫ್ಯಾಕ್ಟರ್ಸ್. ಶೋಭಾ ಕರಂದ್ಲಾಜೆಗೆ ಮತ್ತೆ ಮಣೆ ಹಾಕೋದಕ್ಕೆ 3 ಕೋಟಾದ ಲೆಕ್ಕವನ್ನ ಬಿಜೆಪಿ ಹೈಕಮಾಂಡ್ ಹಾಕೊಂಡಿದೆ. ಹೈಕಮಾಂಡ್ ಹೇಳಿದಂತೆ ಕೇಳಿದ್ದಕ್ಕೆ ಶೋಭಾರನ್ನ ಮತ್ತೆ ಪಿಕ್ ಮಾಡಲಾಗಿದೆ. ಅಂದ್ರೆ ತಾಳ್ಮೆ ಅನ್ನೋದು ಶೋಭಾ ಕರಂದ್ಲಾಜೆ ಅವರು ಆಗಾಗ ತೋರಿಸಿದ್ದಾರೆ. ಮತ್ತು ಯಾವಾಗ ಹೈಕಮಾಂಡ್ ಈ ಕ್ಷೇತ್ರ ಬೇಡ, ಈ ಕ್ಷೇತ್ರಕ್ಕೆ ಹೋಗಿ ಅಂತ ಹೇಳಿದಾಗ, ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ಅಂತೆಲ್ಲ ಹೇಳಿದಾಗ ಇವರು ಕಟಿಬದ್ಧರಾಗಿ ಬರ್ತಾ ಇದ್ರು. ಯಾವುದೇ ರೀತಿ ರೆಬಲ್ ಹಾದಿನ ತುಳಿತಾ ಇರಲಿಲ್ಲ. ಸೊ ರಿವಾರ್ಡ್ ಕೊಡೋ ಕೆಲಸ ಹೈಕಮಾಂಡ್ನಿಂದ ಆಗಿದೆ. ಹೇಳಿದಂತೆ ಕೇಳಿದ್ದಕ್ಕೆ ಶೋಭಾರನ್ನ ಮತ್ತೆ ಪಿಕ್ ಮಾಡಲಾಗಿದೆ. ಇಷ್ಟು ಮಾತ್ರ ಅಲ್ಲ, ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಗೋಬ್ಯಾಕ್ ಶೋಭಾ ಅಭಿಯಾನವನ್ನ ಕೂಡ ಮಾಡಲಾಗಿತ್ತು. ನಾವು ಗಮನಿಸಿದ್ವಿ ಅದನ್ನ. 2014ರಲ್ಲೂ ಈ ಅಭಿಯಾನ ಆಗಿತ್ತು, 2019ರಲ್ಲೂ ಅಭಿಯಾನ ಆಗಿತ್ತು, 24ರಲ್ಲಿ ಕೂಡ ಅಭಿಯಾನ ಆಗಿತ್ತು. ಬಟ್ 3ನೇ ಸಲಕ್ಕೆ ಬಿಜೆಪಿ ಹೈಕಮಾಂಡ್ ಇದನ್ನ ಬಹಳ ಸೀರಿಯಸ್ ಆಗಿ ತಗೊಂಡು ಅವರನ್ನ ವಲಸೆ ಕಳಿಸೋ ಪ್ರಕ್ರಿಯೆಗೆ ಚಾಲನೆ ಕೊಡ್ತು. ಇಷ್ಟಾದ್ರೂ ಶೋಭಾ ಕರಂದ್ಲಾಜೆ ಅವರು ತಲೆ ಕೆಡಿಸ್ಕೊಳ್ಳಿಲ್ಲ. ಗೋಬ್ಯಾಕ್ ಅಂದಿದ್ದ ಶೋಭಾಗೆ ಅಂದರೆ ಆ ಟೈಮ್ನಲ್ಲಿ ಅವರಿಗೆ ವಿರೋಧ ವ್ಯಕ್ತ ಆಗಿತ್ತಲ್ಲ. ಸೊ ಬಿಜೆಪಿ ಹೈಕಮಾಂಡ್ ಅವರಿಗೆ ಮಣೆ ಹಾಕಿದೆ. ದಕ್ಷಿಣ ಭಾರತದ ಮಹಿಳಾ ಕೋಟಾ, ಕರ್ನಾಟಕದ ಕೋಟಾ, ಒಕ್ಕಲಿಗ ಕೋಟಾದ ಅಡಿಯಲ್ಲಿ ಕ್ಯಾಲ್ಕುಲೇಷನ್ ಆಗಿದೆ. ಮತ್ತು ಇವರ ಅಡ್ಮಿನಿಸ್ಟ್ರೇಷನ್ ಸ್ಕಿಲ್ಸ್ಗೆ ಸಿಕ್ಕಿರೋ ಮನ್ನಣೆ ಕೂಡ. ಇದೆಲ್ಲವನ್ನ ಮೀರಿ ಅವರ ಅಡ್ಮಿನಿಸ್ಟ್ರೇಷನ್ ಸ್ಕಿಲ್ಸ್ ತುಂಬ ಚೆನ್ನಾಗಿದೆ ಅಂತ ಹೇಳಲಾಗುತ್ತೆ.